ಯಾವೂರು? ಎರಂಬಡಿಯವರ ನೀವು ನಮ್ಮನ ಹಾಕೊಂಡ್ರು ನಿಮ್ದು ನೀವು ಎರಂಬಡಿ, ನಿಮ್ದು ಸರ್? ನಮ್ದು ಇದೇ ಊರು. ಇದೇ ಊರಾ? ಹೆಂಗೆ ಸರ್ ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆಯಾ ಊರಲ್ಲಿ? ಇನ್ನೇನ್ ಸಂದಾಗಿ ತಿಂತದೆ ಊರು. ನಿಮ್ಮ ಕಾಡಂಚಿನಲ್ಲಿರೋರಿಗೆ ಏನಾದ್ರು ಅನುಕೂಲ ಮಾಡ್ಕೊಡ್ತಿದಾರ? ಏನು ರೈತರಿಗಾಗಿರ್ಬೋದು, ಮನೆ ಮಠ ಊರು ರೋಡು ಚರಂಡಿ ಅಭಿವೃದ್ಧಿಗಳು ನೀರು ಬರ್ತಾ ಇದೆಯಾ? ನೀರ್ ಬರ್ತದೆ, ನೀರ್ ಬರ್ತದೆ. ಆದ್ರೆ ಇದೆ ಈಗ ಅವ್ರದ್ದೇ ಕಷ್ಟ. ಈಗ ನಮ್ಗೆ ಪ್ರಾಣಿಗಳದ್ದೇ ಕಷ್ಟ. ಅದೇ ಪ್ರಾಬ್ಲಮ್. ಪ್ರಾಣಿಗಳದ್ದೇ ಕಷ್ಟ. ನೀವೆಲ್ಲ ನೋಡಿದೀರಾ ಇಲ್ಲಿ ಬಂದಿರೋದು? ಆನೆಗಳು ಚಿರತೆಗಳೆಲ್ಲ ಬರ್ತಾ ಇರ್ತಾವ? ಆನೆಗಳು ಸಿಟ್ಟೆಗಳು ನಾವ್ ನೋಡ್ಲಿಲ್ಲ. ಆನೆಗಳು ನೋಡ್ತೇವೆ ನೀರಿಗೆ ಬಂದ್ರೆ. ಹೌದಾ? ಸರ್ ನಿಮ್ಮೂರಲ್ಲೆಲ್ಲ ಓಕೆ, ಎರಂಬಡಿಲೆಲ್ಲ ಅಭಿವೃದ್ಧಿ ಚೆನ್ನಾಗಿದ್ಯಾ? ಏನ್ ಸರ್ ಹೇಳ್ಬೇಕು ನೀವು? ಅಲ್ಲಿ ಎರಂಬಡಿ ಅವರೇ ನಾಯಿ ಕುಗ್ದಂಗ್ ಹೋಗುದ್ರಿ. ಇವಾಗ ನೀವು ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ? ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು. ನಮ್ಮಲ್ಲಿ ಡ್ಯಾಮ್ ಇದೆ, ಆನೆ ಬರ್ತದೆ, ಚಿರತೆ ಬರ್ತದೆ, ಎಲ್ಲ ಬರ್ತದೆ. ಇವಾಗ ಇತ್ತೀಚೆಗೆ ಈ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಪ್ರಾಣಿಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಜನಗಳು ಮನುಷ್ಯನ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದೆ. ಮುಂಚೆ ಇರ್ಲಿಲ್ಲ ಅಷ್ಟೊಂದು ಅಷ್ಟೊಂದಿರ್ಲಿಲ್ಲ ಸರ್. ಈಗ ಯಾಕಂಗೆ? ಇವಾಗ ಫಾರೆಸ್ಟ್ ಅವ್ರು ಕೂಡ ಇದಾರೆ, ಅವರು ಕೂಡ ಸರಿಯಾಗಿ ಇದ್ ಮಾಡ್ಕೊತಿಲ್ಲ, ತಗೋತಿಲ್ಲ. ಅದೇ ಹೇಳಿ, ಮುಂಚೆ ತಗತ್ತಿದ್ರೆ ಇವಾಗ ತಗತ್ತಿಲ್ಲ. ಈಗ ಬರೀ ನೀವು ಸೌದೆ ಎಲ್ಲರೂ ಕಡ್ದು ಬಿಟ್ರೆ ಅನ್ನೋದು ಮಾತ್ರ ಯೋಚನೆ ಮಾಡ್ತಾರೆ ವಿನಃ ನಿಮ್ ಬಾಯಿಗೆ. ಬರ್ರಿ ಅವ, ಏನ್ ನಿಮ್ಮ ಹೆಸರು? ಬಸಮ್ಮ ಅಂತ. ಬಸಮ್ಮ, ಹೇಳಮ್ಮ ಏನ್ ಪ್ರಾಬ್ಲಮ್? ಒಂದು ಜಿಂಕೆ ಬಿದ್ದಿದ್ರೆ ಫಾರೆಸ್ಟ್ನವ್ರು ನಮ್ಮ ಬಿಡುವ್ರ ಎಲ್ಲ ಗಾಳಿ ಕಟ್ಟು ಹೊಡ್ಕೊಂಡು ಹೋಗ್ಬಿಟ್ಟಿರು. ಹಾವು ತಂದು ಬಿಡುದು, ಜಿಂಕೆ ತಂದು ಬಿಡುದು, ಎಲ್ಲಾ ಜಾತಿ ತಂದು ನಮ್ ಕಾಡಗ್ ಬಿಟ್ಬಿಟ್ಟು ನಮ್ ಹೆಂಗಿ ವಾಸ ಮಾಡುದಿಲ್ಲಿ. ಏನ್ ತಗೊಂಡ್ಬಿಟ್ಟವ್ರೆ? ಎಲ್ಲ ಜಿಂಕೆ ಗಿರ್ಬಾ ಹುಲಿ ತಂದು ಬಿಡ್ತಾರೆ. ಇಲ್ಲಿ ಬಿಡ್ತಾರೆ? ಹೌದಾ? ಹಂಗ ನಾವ್ ಇಲ್ಲೇ ಇರವಲ್ವಾ? ತಗೊಂಡ್ಬಿಟ್ರದ ಬಿಡ್ತಾರೆ ಅವ್ರು. ಅಲ್ಲೂ ಯಾರೋ ಒಬ್ರು ಹಂಗೆ ಹೇಳಿದ್ರು. ಮೊದಲೆಲ್ಲ ಇಲ್ಲ, ಕಾಡ್ಲಿ ಇರೋದು ಬರ್ತಾ ಇಲ್ಲ. ಇವ್ರು ತಂದು ಬಿಟ್ಟದ್ದು ಮಾತ್ರ. ಅಲ್ಲಿ ಯಾರೋ ಒಬ್ರು ಗದ್ದೆಲ್ ಒಬ್ರು ಅದನ್ನೇ ಹೇಳಿದ್ರು, ಜೂ ಗಾಡಿನ ತಂದ್ಬಿಟ್ಟು. ನಾನೇನೋ ಸುಮ್ನೆ ತಮಾಷೆ ಮಾಡ್ತಾರೋ ಅಂತ ಅನ್ಕೊಂಡ್. ಇಲ್ಲ ಸ್ವಾಮಿ ಅಲ್ವಾ? ಇಲ್ಲ ಸ್ವಾಮಿ, ಕಾಡ್ಲಿ ಇರೋದು ಬರಲ್ಲ, ಕಾಡಲ್ಲಿರೋದು ಬರಲ್ಲ. ನಮ್ಮ ಕಂಡುಕೊಂಡು ಬೆದರ್ಗುಂತದೆ. ಎಲ್ಲಿಂದ ತಗೊಂಡ್ಬಿಡ್ತಾರ? ಎಲ್ಲಿಂದ ತಂದ್ಬಿಡ್ತಾರೆ ಗೊತ್ತಿಲ್ಲ ಸ್ವಾಮಿ. ಇವ್ರು ಗೊತ್ತಾಗುದಿಲ್ಲ ನಮ್ಗೆ, ರೈತರಿಗೆ ಗೊತ್ತಾಗುದಿಲ್ಲ. ಅವ್ರು ತಂದು ಬಿಟ್ರೆ ಎಲ್ಲ ಮನ್ಗೋ ಟೈಮ್ಲಿ ತಂದಿ ಕಾರ್ ತಂದಿ ಕೊಂಡೋ ಕಾಡೊಳಗ್ ಬಿಟ್ಬಿಟ್ಟು ಅವ್ರು ಹೊಂಟೋಯ್ತಾರೆ. ನಮ್ಗೇನ್ ಗೊತ್ತಾಯ್ತದೆ? ನಮಗ್ ಗೊತ್ತಾಗುದಿಲ್ಲ. ಹಂಗೆ ವಿಷಯ. ಬೇರೆ ಕಡೆಯಿಂದ ರೆಸ್ಕ್ಯೂ ಮಾಡಿದ ಚಿರತೆಗಳನ್ನ ತಗೊಬಂದು ಇಲ್ಲ ಬಿಡ್ತಾ ಇದಾರೆ. ಅವು ಅಲ್ಲಿಗೆ ಹೋಗಿ ಅಭ್ಯಾಸ ಆಗಿ ಇಲ್ಲೂ ಅದನ್ನೇ ಮಾಡ್ತಾ ಇದಾರೆ. ರೀ ಸ್ವಲ್ಪ ಯಾವ್ದು ಮನೆ ಬಿಡಬೇಡಿ ಅಂತಲ್ಲ, ರಕ್ಷಣೆ ಮಾಡಿ. ಹೌದು, ರಕ್ಷಣೆ ಮಾಡ್ಲೇಬೇಕು ಪ್ರಾಣಿಗಳನ್ನ. ಆದ್ರೆ ಬೇರೆ ಕಡೆ ಎಲ್ಲರೂ ಬಿಡ್ರಿ, ಆ ಗುಡ್ದಿಂದ ಆ ಕಡೆ ಎಲ್ಲರೂ ಬಿಡ್ರಿ. ನೋಡಿ ಸೆಂಟ್ರಲ್ ತಗೊಂಡ್ ಹೋಗ್ಬಿಡಿ. ಹಿಂಗ್ ಮನೆ ಮಠ ಇರೋ ಜಾಗದಲ್ಲೆಲ್ಲ ತಗೊಬಂದು ಬಿಟ್ಬಿಟ್ರೆ ನಿಮ್ಮ ನಿರ್ಲಕ್ಷ್ಯತನ ನೋಡಿ ಹೆಂಗೆ ಪ್ರಾಣಗಳು ಕಳ್ಕೊಬೇಕಾಗುತ್ತದೆ. ಮಲಗಿದ್ರು, ಈಗ ಯಾರು ಬರುದಿಲ್ಲ. ನೋಡ ಅಲ್ಲೊಂದು ಗೂಡು ಮಾಡಿದಾರೆ, ನೋಡ ಅಲ್ಲಿ ಅಲ್ಲೊಂದು ಗೂಡು ಮಾಡಿದಾರೆ. ಗೂಡು ಈಗ ಚಿರತೆ ಬರ್ಲಿ ಅಂತ ಅಲ್ಲಿ ನಾಯಿ ಮಡ್ಗವ್ರೆ ಗೂಡ ಮಡ್ಗವ್ರಾ? ಎಲ್ಲದೆ ನೋಡ ಅಲ್ಲಿ ಕಾಣಿಸ್ತದೆ. ಹೋಗೋಣ ಬನ್ನಿ. ಅಲ್ಲೊಂದ್ ಮಡ್ಗವ್ರಾ? ಸರಿ. ಆಮೇಲೆ ಅದೇ ಮಡ್ಗವ್ರೆ ನಾಯಿ ಕಟ್ಬಿಡ್ತಾರೆ. ಆಮೇಲೆ ಅವ್ರು ಹೊಂಟೋಯ್ತಾರೆ. ಇಲ್ಲಿ ಏನಾದ್ರೂ ಗೊತ್ತಿಲ್ಲ. ಅಂದ್ರೆ ನಿಜವಾಗ್ಲೂ ತಗೊಬಂದ್ ಬಿಡ್ತಿರೋದು ನಿಜನಾ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮ್ಗೆ ನಮ್ ಕಾಡು ಪ್ರಾಣಿ ಬರ್ತಾ ಇಲ್ಲ ಇಲ್ಲಿಗೆ. ಮುಂಚೆ ಬರ್ತಾ ಇರ್ಲಿಲ್ಲ. ಇವ್ರು ತಂದು ಬಿಟ್ಟ ಮೇಲೆ ಈಗ ಬರ್ತಾರೆ. ಕಾಡು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇದ್ದಾಗಲೇ ಒಂದು ಬರ್ತಾ ಇರ್ಲಿಲ್ಲ. ಅವಾಗಿಂದ ಹಿಂಗೆ ಎಲ್ಲ ಉಳುಮೆ ಮಾಡ್ಕೊಂಡು ಹಿಂಗೆ ಜಮೀನ್ ಮಾಡ್ತಾ ಇರಿ ಮುಂಚೆಯಿಂದನೂ. ಹೊಸದಾಗಿ ನೀವು ಕಾಡು ಗಿಡ ಕಡ್ದಿಲ್ಲ. ಇಲ್ಲ, ಕಾಡಕ್ ನೀವು ಹೋಗಿಲ್ಲ. ಹೋದ್ರೂ ಕಾಡ್ಲಿರೋ ಪ್ರಾಣಿ ನಮ್ಗೆ ಏನು ಟ್ರಬಲ್ ಮಾಡ್ತಾ ಇರ್ಲಿಲ್ಲ. ತಂದು ಬಿಟ್ಟದ್ದು ಮಾತ್ರ ಮಾಡ್ತಿದೆ ಸಮಯ. ವಿಷಯ ಹಿಂಗೆ. ಇವಾಗ ಆನೆಗಳು ಕಟ್ಟಾಗ್ಲಿ, ಚಿರತೆ ಕಟ್ಟಾಗ್ಲಿ ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಕಾಡು ಹೋಗಕ್ ಆಗಲ್ಲ. ಇವಾಗ ನಮ್ಮ ಇದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಮೇಕೆ ಸಾಕ್ತಾ ಇದೀವಿ. ಹಾಲು ಮಕ್ಕಳುಗಳಿಗೆ ಹಸುಗಳು ಸಾಕೊಂಡಿದೀವಿ. ಹಸುಗಳನ್ನ ಅಟ್ಯಾಕ್ ಮಾಡಿ ಸಾಕಷ್ಟು ಸತ್ತಿದೆ. ನೆನ್ನೆ ಇದೇ ಸೂಳಕಬ್ಬೆ ಗ್ರಾಮದಲ್ಲಿ ಮೊನ್ನೆ 2 ಎಮ್ಮೆನೇ ಸಾಯಿಸ್ಬಿಟ್ಟಿದೆ ಇಲ್ಲಿ. ಹೌದಾ? 2 ಎಮ್ಮೆ ಸತ್ತಿದೆ. ಹೌದು. ಹುಲಿ ಇರ್ಬೇಕು. ನಿಮ್ಮ ಹೆಸರೇನಪ್ಪ? ಏನ್ ಕೆಲಸ ಮಾಡ್ಬರ್ತಿದ್ಯಾ? ಸ್ಪ್ರೇ ಹೊಡೆದ್ ಬರ್ತಿದ್ಯಾ? ನಾಗರಾಜ್ ಅಂತ ಸರ್. ನಾಗರಾಜ್ ಹೇಳಪ್ಪ. ನಾಗಣ ಏನಪ್ಪಾ ನಿನ್ ಸಮಸ್ಯೆ? ಇದು ನಮ್ದು ಸೂಳೆಕಬ್ಬೆ ಗ್ರಾಮ, ತಡಗೆರೆ ದೊಡ್ಡಿ ಮುಂದೆ ಸೂಳೆಕಬ್ಬೆ ನೋಡ. ಅದೇ ನೋಡ ಕಾಡದ ಇದೆಯಲ್ಲ ಸರ್, ಅಲ್ಲೇ 2 ಎಮ್ಮೆನೆ ಈಗ ಒಂದು 2-3 ದಿವಸ ಮುಂಚೆ ಅಲ್ಲೇ ನೋಡ. ಏನ್ ಹುಲಿನ? ಹುಲಿನೇ ಸರ್. ಹಂಗಾರ ಅವು ಕಾಡಲ್ಲಿರೋ